ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಏನ್ ಮಾಡ್ತೀಯ ಭರತ್? ಎಲ್ಲ ಹಣೆ ಬರ. ಮಾಡದೇ ಇರೋ ತಪ್ಪನ್ನ ನನ್ನ ಮೇಲೆ ಹಾಕಿ ನನ್ನನ್ನು ಸಸ್ಪೆಂಡ್ ಮಾಡಿಸ್ಬಿಟ್ಟಿದ್ರು. ಯಾರು ಚೇರ್ಮನ್ ಹಾಗೆ ಮಾಡಿದ್ದು? ಸ್ವಲ್ಪ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗತ್ತಣ. ದೊಡ್ಡ ಸಾಹೇಬರು ಬರ್ತೀನಿ ಅಂತಂದ್ರು, ಬಂದ್ರ? ಸರ್, ಹುಡುಗಿ ಬಂದೇನ್ರಿ? ಎಲ್ಲಿದ್ಲಂತೆ 3 ದಿನದಿಂದ? ಯಾರ ಜೊತೆ ಮಜಾ ಮಾಡ್ತಾ ಇದ್ಲಂತೆ? ಸರ್, ಒಂದು ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವ ಕೊಟ್ಟು ಮಾತಾಡಿ. ನನ್ನ ಹೆಂಡತಿ ಸ್ಟೈಲ್ ಮಾಡ್ಬೋದು, ಮಾಡ್ರನ್ ಇರ್ಬೋದು, ಪಾರ್ಟಿ ಮೋಜು ಮಸ್ತಿ ಅಂತ ಫ್ರೆಂಡ್ಸ್ ಜೊತೆ ಸುತ್ತಾಡ್ಲಬಹುದು. ಆದ್ರೆ ಯಾವತ್ತೂ ಅವಳು ಕ್ಯಾರೆಕ್ಟರ್ಲೆಸ್ ಆಗಿಲ್ಲ ಸರ್. ಅವಳ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡಿ. ಏನ್ ಜಯರಾಮ, ನಿನ್ ಮಗ ತುಂಬಾ ಮಾತಾಡ್ತಾ ಇದ್ದಾನೆ. ನನ್ನ ಬಗ್ಗೆ ಅವನು ಗೊತ್ತಿಲ್ವಾ? ಏನೋ ನಿಮ್ ಮಗ ಅನ್ನೋ ಕಾರಣಕ್ಕೆ ಇವನ್ ಕಂಪ್ಲೇಂಟ್ ಮೂವ್ ಮಾಡಿ ನಾಗರಾಜ್ ಅವ್ರನ್ನ ಎನ್ಕ್ವೈರಿ ಮಾಡಕ್ ಹೇಳಿದ್ದೀನಿ. ಇವನ್ ನೋಡಿದ್ರೆ ಎಲ್ರ ಮುಂದೆ ನನ್ನ ಮೇಲೆ ಜೋರಾಗಿ ಮಾತಾಡ್ತಾನೆ. ನರಸಿಂಹ, ಸುಮ್ಮನೆ ಇರೋ. ಅಲ್ಲಪ್ಪ, ಸಂಜನಾ ಬಗ್ಗೆ ಅವ್ರು ಮಾತಾಡಿ ಸರಿನಾ? ಒಂದೊಂದ್ಸರಿ ಪೊಲೀಸ್ ಭಾಷೆಲ್ಲ ಮಾತಾಡ್ಬೇಕಾಗತ್ತಪ್ಪ, ಏನು ಮಾಡಕ್ಕಾಗಲ್ಲ. ನೋಡಿ ಸರ್, ಇವಳು ನನ್ನ ಹೆಂಡತಿ ಅಂತ ನಾನು ಮಾತಾಡ್ತಾ ಇಲ್ಲ. ಒಂದು ಹೆಣ್ಣಿನ ಬಗ್ಗೆ ಯಾರೇ ಗೌರವ ಇಲ್ಲದೆ ಮಾತಾಡಿದ್ರು ನಾನು ಅವ್ರ ವಿರೋಧ ಮಾಡ್ತೀನಿ, ಅದು ಯಾರೇ ಆದ್ರೂ ಸರಿ. ನೋಡಮ್ಮ, ಇಂಥ ಗಂಡನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೀಯಾ. ಏ ನಾಗರಾಜ್ ಸರ್, ನೀವು ದುರ್ಬಿನ್ ಹಾಕೊಂಡು ಹುಡುಕಿದ್ರು ಇಂಥ ಅಳಿಯ ಸಿಗ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವರಿಬ್ಬರು ಸಂಸಾರದಲ್ಲೇ ಹುಳಿಂಡಾಗ ಹೋಗ್ತಾ ಇದ್ರಲ್ರಿ. ಜಯರಾಮ್, ಈ ನರಸಿಂಹ ನಿನಗೆ ಬರೀ ಒಳ್ಳೆ ಮಗ ಮಾತ್ರ ಅಲ್ಲ, ಹೆಂಡತಿಗೆ ತಕ್ಕ ಗಂಡ. ಅಂತೂ ಇಂತೂ ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿತ್ತು ಅಂತ ಗೊತ್ತಾಯ್ತಲ್ಲ. ಈ ಸುಕ್ಕುನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅರ್ಥ ಆಗಿರ್ಬೇಕು. ಅರ್ಥವಾಯ್ತು ಸುಕ್ಕು. ಏನೋ ದುಡುಕಿ ಹಾಗೆ ನಿನ್ನ ಮೇಲೆ ಚಾಲೆಂಜ್ ಮಾಡ್ಬಿಟ್ಟೆ. ಇನ್ನು ಮುಂದೆ ಹಾಗೆ ಮಾಡಲ್ಲ. ಐ ಆಮ್ ಸಾರಿ ಸುಕ್ಕು. ಬರಲ್ಲ. ಕೊಟ್ಟ ಮಾತಂಗೆ ನಡ್ಕೊಳ್ಳೋನ್ನ ಸಭ್ಯ ಅಂತಾರೆ. ನಿಮ್ಮಂತವ್ರನ್ನ ಏನಂತಾರೆ? ನನ್ನನ್ನು ಸಭ್ಯ ಅಂತಾನೆ ಕರೀತಾರೆ ಸುಕ್ಕು. ಅದೇಗ್ರಿ, ನೀನೇನು ಹೇಳಿದ್ದು? ಚಾಲೆಂಜ್ ಅಲ್ಲಿ ನೀವು ಸೋತ್ರೆ ನಾನ್ ಹೇಳ್ದಾಗ ಕೇಳ್ಬೇಕು ಅಂತ ಹೇಳಿದ್ದೆ. ಈಗಲೂ ನೀ ಹೇಳಿದನ್ನೆಲ್ಲ ಕೇಳ್ತಾನೆ ಇದೆಯಲ್ಲ ಸುಕ್ಕು. ಬರೀ ಕೇಳಿದ್ರೆ ಆಗಲ್ಲ, ಹೇಳ್ದಾಗೆ ಮಾಡ್ಬೇಕು. ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬನ್ನಿ. ಐ ಆಮ್ ಸಾರಿ ಸುಕ್ಕು. ನೀನು ಹೇಳಿದನ್ನೆಲ್ಲ ಕೇಳ್ತೀನಿ ಅಂತ ಒಪ್ಕೊಂಡಿದ್ನೆ ಹೊರತು ನೀನು ಹೇಳಿದನ್ನೆಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿರಲಿಲ್ಲ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ದೀಪ ಸೋತ್ರೆ ನಾನು ನೀನು ಹೇಳ್ದಂಗೆ ಕೇಳ್ಕೊತೀನಿ. ಫ್ಲಾಶ್ ಕಟ್ ಪ್ಲೇ ಆಯ್ತಾ? ಅರ್ಥ ಆಗಿರ್ಬೇಕಲ್ವಾ ಎಲ್ಲ? ಇಷ್ಟೊತ್ತು ನೀನು ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ. ಈಗ ಹೋಗ್ಬೋದಾ? ಇದು ಮೋಸ, ಇದು ಮೋಸ. ಇನ್ನೂ ಮಾತಾಡೋದಿದ್ಯಾ? ಕೇಳಿಸ್ಕೊಳ್ಬೇಕಾ? ಹೇಳು, ಕೇಳಿಸ್ಕೊತೀನಿ. ನನ್ನ ಮಾತನ್ನೇ ಉಲ್ಟಾ ಮಾಡಿ ನನ್ನನ್ನೇ ಮೋಸ ಮಾಡ್ತೀರಾ? ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮಾತಾಡು ಮಾತಾಡು. ಮಾತು ಮುಗಿದ ತಕ್ಷಣ ಹೇಳ್ಬಿಡು, ನಾ ಹೊರಟ್ಬಿಡ್ತೀನಿ. ನಿಮ್ ಜೊತೆ ಮಾತಾಡ್ತಿದ್ರೆ ನನಗೆ ತಲೆ ಕೆಡುತ್ತೆ. ಹೋಗ್ರಿ ಸುಮ್ಮನೆ. ಯಾರ ಜೊತೆ ಬೇಕಾದ್ರೂ ಚಾಲೆಂಜ್ ಮಾಡು ಸುಕ್ಕು. ಆದ್ರೆ ಈ ಸೂರ್ಯನ್ಗೆ ಟಾರ್ಚ್ ಬಿಡೋ ಅಂತ ಭಾಸ್ಕರನ್ ಮುಂದೆ ಚಾಲೆಂಜ್ ಮಾಡಬೇಡ. ಸೂರ್ಯನ್ ಶಾಖಕ್ಕೆ ಮೈ ಸುಡೋ ಥರ ಈ ಭಾಸ್ಕರನ್ ಕೋಪಕ್ಕೆ ಸುಟ್ಟು ಹೋಗ್ತೀಯ. ಕೇರ್ಫುಲ್. ಏನ್ರಿ ನಾಗರಾಜ್, ಏನ್ ಸಮಾಚಾರ ನಿಮ್ದು? ಕಾಣೆ ಆಗಿದ್ದ ನಿಮ್ಮ ಮಗಳು ಈಗ ಇಲ್ಲಿಗೆ ಬಂದಾಯ್ತು. ಈಗ ನಿಮ್ಮ ಮೇಲೆ ಏನು ಆಕ್ಷನ್ ತಗೋಬೇಕು?
ನಾಗರಾಜ್, ನಿಮ್ಮ ಮಗಳು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ ರೀ. ಅದಕ್ಕೆ ನಾನೇ ಸ್ಟೇಷನ್ಗೆ ಹುಡ್ಕೊಂಡ್ ಬಂದಿದ್ದೀನಿ. ಉತ್ತರ ಕೊಡ್ರಿ. ಸರ್ ಅದು ನಮ್ಮ ಮಧ್ಯೆ ಒಂದು ಸಣ್ಣ ಗೊಂದಲ ಆಗೋಗಿತ್ತು. ಇನ್ಮೇಲೆ ಸರಿಯಾಗಿರುತ್ತೆ ಸರ್. ಸಂಜನಾ ಅಲ್ವಮ್ಮ, ಹೇಳು. ನರಸಿಂಹನು ನನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂತಾನಂತೆ. ಹೇಳಪ್ಪ ನರಸಿಂಹ. ಹೌದು ಸರ್, ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆಯಲ್ಲ. ಏನಪ್ಪ, ನಿಮ್ಮ ಮಾವನಿಗೆ ಸರ್ ಅಂತ ಇದೆಯಾ? ಸ್ಟೇಷನ್ ಅಲ್ಲ ಸರ್. ಓ ಗುಡ್, ವೆರಿ ಗುಡ್, ಕರೆಕ್ಟಾಗಿ ಹೇಳಿದ್ಯಾ. ಆದರೆ ಅವ್ರೇನೋ ಮಾಡಬೇಕಾಗಿರೋ ಕೆಲಸ ಬಾಕಿ ಇದೆ ಅಂತ ಇದೆಯಲ್ಲ. ಸರ್ ರೀ ಭರತ್, ಆ ಟೇಬಲ್ ಮೇಲೆ ಒಂದು ಕವರ್ ಇದೆ, ತಗೊಂಬನ್ರಿ. ಏನ್ರಿ ನಾಗರಾಜ್, ಏನೋ ಸೀಕ್ರೆಟಾಗಿ ವ್ಯವಹಾರ ನಡೆಸ್ತಾ ಇದ್ದೀರಾ? ಅದು ಲಂಚದ ಕೇಸಲ್ಲಿ ಜೈರಾಮ ಸಸ್ಪೆಂಡ್ ಆಗಿದ್ನಲ್ಲ ಸರ್. ಹೌದ್ರಿ, ವಿಷಯ ಗೊತ್ತಾದಾಗ ನನಗೂ ನಂಬಕ್ಕೆ ಆಗಲಿಲ್ಲ. ಜೈರಾಮು ಎಂಥ ವ್ಯಕ್ತಿ ಅಂತ ನನಗೂ ಗೊತ್ತ್ರಿ. ಇವರು ಲಂಚ ಮುಟ್ತಾರೆ ಅಂದ್ರೆ ನಾನು ನಂಬಕ್ಕೆ ಆಗಲಿಲ್ಲ. ನನಗೂ ನಂಬಕ್ಕಾಗಲಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಸರ್. ಲಂಚದ ಕೇಸಲ್ಲಿ ಜೈರಾಮ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಆಗಿದೆ ಸರ್. ಜಯರಾಮ್, ನೀವು ಇವತ್ತಿಂದ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಸರಿ ಸರ್. ನಾಗರಾಜ್, ಹಾಕಿ ಪವರ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನ್ ಶಿಕ್ಷೆ ಅಂತ ಗೊತ್ತು ತಾನೆ? ಸರ್ ನೋಡ್ರಿ, ಇವ್ರದ್ದೇನು ಅಲಿಗೇಷನ್ನು, ಇದರಿಂದ ಯಾರಿದ್ದಾರೆ ಇದನ್ನ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಎಸ್ ಸರ್. ಜಯರಾಮ್, ಇವತ್ತಿಂದ ಹೊಸ ಜರ್ನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ ಕಣಯ್ಯ, ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ಮಾವನ್ನ ಎದುರಾಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ಗುಡ್, ವೆರಿ ಗುಡ್. ನೋಡಮ್ಮ, ಇಂಥ ಗಂಡನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಎಂಥ ಕಷ್ಟ ಬಂದರೂ ಇವನ್ನ ಬಿಟ್ಟು ಹೋಗ್ಬೇಡ. ಯಾರ್ಯಾರ ಮಾತೋ ಕೇಳ್ಕೊಂಡು ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ. ಜಯರಾಮ್, ನಾನು ಬರ್ತೀನಿ ರೀ. ಓಕೆ ಸರ್. ಸರ್ ಹಸ್ಬೆಂಡು, ನಾನು ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋದೇ ತಾನೇ ನಿಮ್ಮ ಆಸೆ ಇದ್ದಿದ್ದು. ನಾನು ಮನೇಲೇ ಇದ್ದೀನಿ. ಇವಾಗ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೋ ನಿಮ್ಗೆ ಈ ಮನೇಲಿರೋದು ಇಷ್ಟ ಇಲ್ಲ ಅನ್ಸುತ್ತಲ್ಲ, ಯಾಕೆ ಬೇಕು ಅಂತ ಟಾಕ್ಸ್ ಸೋತ್ರಿ? ಗೌರಿ ಕೈ ಇಟ್ಕೊಂಡಿದ್ರಿ ತಾನೆ, ಏನಕ್ಕೆ ಬಿಟ್ರಿ?